ಹಾಯ್, ಕುರುಮ್ ಕುರುಮ್ ತಿಂಡಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಈ ಬೇಕ್ರಿಗಳಲ್ಲಿ ಸಿಗುವಂಥ ಈ ಬಾಯಲ್ಲಿಟ್ಟರೆ ಕರಗುವಂಥ ಈ ದಪ್ಪ ಶಂಕರಪೊಳೆ ಅಂತೂ ಎಲ್ರಿಗೂ ತುಂಬಾ ಇಷ್ಟ. ಬನ್ನಿ ಈ ದಪ್ಪ ಶಂಕರಪೊಳೆನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ಯಾವುದಾದ್ರೂ ಒಂದು ಕಪ್ ಅಳತೆಯಲ್ಲಿ ನಾನಿಲ್ಲಿ 3 ಕಪ್ ಹಿಟ್ಟಿಗೆ 3/4 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ ಹಾಲು ಮತ್ತು 2 ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ತುಪ್ಪನ ಜಾಸ್ತಿ ತೊಗೊಳ್ತಾ ಇದ್ದೀರಾ ಅಂತಂದರೆ ಹಾಲನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಕುರುಮ್ ಥರ ಮಾಡ್ಕೊಳ್ತಾ ಇರೋದ್ರಿಂದ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಸ್ಮೂತ್ ಆಗಬೇಕು, ಬಾಯಲ್ಲಿಟ್ಟರೆ ಕರಗುವಂಗಿರ್ಬೇಕಂತಂದರೆ ತುಪ್ಪನ ಜಾಸ್ತಿ ಹಾಕ್ಕೊಳ್ಳಿ. ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ಹಾಲಿನ ಪ್ರಮಾಣನ ಕಡಿಮೆ ಮಾಡಿ, ಆವಾಗ ಅಳತೆ ಕರೆಕ್ಟಾಗಿರುತ್ತೆ. ಇವು ಮೂರನ್ನು ಸೇರಿಸಿ ಈ ಸಕ್ಕರೆ ಮತ್ತು ತುಪ್ಪ ಹಾಲಿನ ಜೊತೆ ಹೊಂದ್ಕೊಳ್ಳೋ ತನಕ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ತುಂಬ ಕುದಿಸ್ಕೊಳ್ಳೋದು ಬೇಡ. ಹಾಲನ್ನು ಕಾಯಿಸಿ ಹಾಕ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ನಂತರ ನಾನಿಲ್ಲಿ ಜರ್ಮನಿಯಲ್ಲಿ ಸಿಗುವಂಥ ಮೈದಾನ ತೊಗೊಂಡಿದ್ದೀನಿ. ಇದು ಪ್ಯೂರ್ ಮೈದಾ ಅಲ್ಲ. ಜರ್ಮನಿಯಲ್ಲಿ ಹಿಟ್ಟುಗಳಲ್ಲಿ ತುಂಬ ಟೈಪ್ ಇದೆ, ಅದರಲ್ಲಿ ಇದು ಟೈಪ್ 405. ಇದು ಒಂದು ಸ್ವಲ್ಪ ಮೈದಾಗೆ ಹೋಲಿಕೆ ಆಗುತ್ತೆ. ನಾನು ಮೈದಾದಿಂದ ಮಾಡುವಂಥ ಯಾವುದೇ ತಿಂಡಿ ಇರ್ಬೋದು ಈ ಹಿಟ್ಟನ್ನೇ ಉಪಯೋಗಿಸ್ತೀನಿ. ಇನ್ನು ಈ ನಂಬರ್ ಜಾಸ್ತಿ ಹೋದಂಗೆ ಅದರಲ್ಲಿ ಗೋಧಿ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಜರ್ಮನಿಯಲ್ಲಿ ಇರೋರು ಯಾರಾದರೂ ನೋಡ್ತಾ ಇದ್ದರೆ ಅವರಿಗೂ ಒಂದು ಸ್ವಲ್ಪ ಯೂಸ್ ಆಗಬಹುದು ಅಂತ ಇದನ್ನು ಹೇಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ 3 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋ ಅಳತೆಗೆ 3 ಕಪ್ ಮೈದಾ ಹಿಟ್ಟು, 3/4 ಕಪ್ ಸಕ್ಕರೆ, 1 ಕಪ್ ಹಾಲು, ಹಾಗೆ 2 ಸ್ಪೂನ್ ತುಪ್ಪ, ಹಾಗೆ 1 ಕಪ್ ಮೈದಾಗೆ 1 ಸ್ಪೂನ್ ರವಾದಂತೆ 3 ಸ್ಪೂನ್ ಚಿರೋಟಿ ರವನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸಿ 1 ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಬಿಸಿ ಮಾಡ್ಕೊಂಡಿರುವಂಥ ಹಾಲು, ತುಪ್ಪ, ಸಕ್ಕರೆ ಮಿಶ್ರಣವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇರೋದ್ರಿಂದ ಒಂದು ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕೈಯಿಂದ ಕಲಿಸ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಹಿಟ್ಟು ತುಂಬ ಸ್ಮೂತಾಗಿರಬಾರ್ದು, ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ನಾನು ತೊಗೊಂಡಿರೋ ಅಳತೆನಲ್ಲಿ ಕರೆಕ್ಟಾಗಿದೆ. ಒಂದು 2 ಸ್ಪೂನ್ ಆಗುವಷ್ಟು ಉಳ್ಕೊಂಡಿದೆ ಅಷ್ಟೇ. ಹಿಟ್ಟನ್ನು ಒಂದು 10 ನಿಮಿಷ ಹಾಗೆ ಇಡಬೇಕು. 10 ನಿಮಿಷ ಆಗಿದ ನಂತರ ಇದನ್ನು 3 ಅಥವಾ 2 ಭಾಗವಾಗಿ ಮಾಡ್ಕೋಬೇಕು. ದೊಡ್ಡ ಸೈಜಿಂದು ಉಂಡೆ ಮಾಡ್ಕೋಬೇಕು. ಇದನ್ನು ದಪ್ಪಕ್ಕೆ ಲಟ್ಸ್ಕೋಬೇಕು, ಚಪಾತಿ ಥರ ತೆಳ್ಳಗೆ ಲಟ್ಸ್ಕೋಬಾರ್ದು. ನೋಡ್ತಾ ಇದ್ದೀರಲ್ಲ ನಾನು ಎಷ್ಟು ದಪ್ಪವಾಗಿ ಲಟ್ಸ್ಕೊಂಡಿದ್ದೀನಿ ಅಂತ. 1/4 ಇಂಚ್ ಆಗ್ಬೋದು ಅಷ್ಟು ದಪ್ಪದಾಗಿ ಲಟ್ಸ್ಕೊಂಡಿದ್ದೀನಿ. ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ತುಂಬ ದೊಡ್ಡ ಪೀಸಸ್ನಾಗೂ ಕಟ್ ಮಾಡ್ಕೋಬಾರ್ದು. ಆವಾಗ ಬೇಯಿಸ್ಕೊಳ್ಳುವಾಗ ಸೈಡಲ್ಲಷ್ಟೇ ಬೆಂದು ಮಧ್ಯದಲ್ಲಿ ಹಾಗೆ ಉಳ್ಕೊಬಿಡುತ್ತೆ, ಕ್ರಿಸ್ಪಿ ಆಗಲ್ಲ. ಸೊ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೋದು. ಇವಾಗ ಇದನ್ನು ಕಾದಿರುವಂಥ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ಟೌವನ್ನು ಮಾತ್ರ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಸ್ಟೌವನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಪೀಸಸ್ ತುಂಬ ದಪ್ಪ ಇರೋದ್ರಿಂದ ಲೋ ಫ್ಲೇಮಲ್ಲೇ 8ರಿಂದ 10 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಶಂಕರಪೊಳೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ. ನೋಡಿ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ. ಸ್ಟೌವನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಸೀದೋಗಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಇಷ್ಟ ಆದರೆ ಸಾಕು. ಇವಾಗ ನಾನು ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಳ್ತೀನಿ. ತುಂಬ ಸಿಂಪಲ್ ಇದೆ ರೆಸಿಪಿ. ನೀವು ಹಾಲಿನ ಬದಲಿಗೆ ನೀರನ್ನೇ ಆ್ಯಡ್ ಮಾಡ್ಕೋಬಹುದು. ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಹಾಲು ಅಥವಾ ನೀರನ್ನು ಸೇರಿಸ್ಕೋಬಹುದು. ನೋಡಿದ್ರಲ್ಲ ರೆಸಿಪಿ ಎಷ್ಟು ಸಿಂಪಲ್ ಆಗಿದೆ ಅಂತ. ಸೇಮ್ ಬೇಕ್ರಿಗಳಲ್ಲಿ ಸಿಗೋ ಥರನೇ ಇದೆ. ನಾನು ಹೇಳ್ದ ಹಾಗೆ ನಿಮಗೆ ಬಾಯಲ್ಲಿಟ್ಟರೆ ಕರಗು ಥರ ಇರಬೇಕಂತಂದರೆ ನೀವು ತುಪ್ಪನ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಇರಲಿ ಅಂತಂದರೆ ನಂತರನೇ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಖಂಡಿತ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.